ನಮಸ್ಕಾರ ಎಲ್ಲರಿಗೂ. ಇಂಡಿಯಾ ಟು ಕರ್ನಾಟಕ ವ್ಲಾಗ್ ನಿಮಗೆಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ಒಂದು ವಿಶಿಷ್ಟವಾದ ಸ್ಥಳಕ್ಕೆ ಹೊಂಟಿದ್ದೇವೆ. ಇದು ಸ್ಥಳ ಯಾವುದಂದ್ರೆ ಹುಬ್ಬಳ್ಳಿಯಿಂದ 104 ಕಿಲೋಮೀಟರ್ ದೂರ ಇರುವಂತಹ ಉತ್ತರ ಕನ್ನಡ ಜಿಲ್ಲೆಯಲ್ಲಿನ ಶಿರಸಿ ಪಟ್ಟಣ. ಈ ಪಟ್ಟಣ ಒಂದು ನೈಸರ್ಗಿಕ ಸೌಂದರ್ಯ, ಶ್ರೀಮಂತವಾದಂಥ ಒಂದು ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಒಂದು ತಾಣ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ಶಿರಸಿಯಿಂದ 5 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಒಂದು ನಿಸರ್ಗ ಮನೆ ಅಥವಾ ವೇದಾ ವೆಲ್ನೆಸ್ ಸೆಂಟರ್ ಅಂತ ಇರೋ ಒಂದು ಸ್ಥಳಕ್ಕೆ ನಾವಿವತ್ತು ಹೋಗ್ತಾ ಇದ್ದೀವಿ. ಶಿರಸಿ ಹೊಸ ಬಸ್ ಸ್ಟ್ಯಾಂಡ್ದಿಂದ 150 ರೂಪಾಯಿ ಆಟೋದವನಿಗೆ ಕೊಟ್ರಂದ್ರೆ ಡೈರೆಕ್ಟಾಗಿ ಆತ ನಿಸರ್ಗ ಮನೆ ಶಿರಸಿ ಅಂತ ಒಂದು ಏನು ಸ್ಥಳ ಐತಲ್ಲ, ಇಲ್ಲಿ ನಿಮ್ಮನ್ನು ಕರ್ಕೊಂಡು ಬರ್ತಾನೆ. ಇದು 5 ಕಿಲೋಮೀಟರ್ ದೂರ ಐತಿ. ಇದು ಕಾಡಿನ ನಡುವೆ ಇರುವಂತಹ ಒಂದು ಪ್ರಕೃತಿ ಚಿಕಿತ್ಸಾ ಕೇಂದ್ರ ಅಂತ ನಾವು ಹೇಳಬಹುದು. ಬಹಳಷ್ಟು ಜನ ಯಾರ ಈ ನಗರ ಜೀವನದಿಂದ, ಈ ಜಂಜಾಟದಿಂದ ಪಾರಾಗಕ್ಕೆ ಬಯಸ್ತಿರಲ್ಲ ಅಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಈ ಶಿರಸಿಯಲ್ಲಿ ಇರುವಂತಹ ನಿಸರ್ಗ ಮನೆ ಅನ್ನೋದು ಒಂದು ಅದ್ಭುತವಾದ ಸ್ಥಳ ಅಂತ ನಾವು ಹೇಳ್ಬೋದು. ಇದನ್ನು ನಾವು ಹಾಸ್ಪಿಟಲ್ ಅಂತ ಹೇಳಿದ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಅಂತ ಹೇಳ್ಬೋದು. ಇಲ್ಲಿನ ವಿಶೇಷತೆ ಏನಂದ್ರೆ ಯಾವುದೇ ಥರದ ಚುಚ್ಚುಮದ್ದುಗಳು ಇಲ್ಲದೆ ನಿಮ್ಮ ರೋಗವನ್ನು ಗುಣಪಡಿಸ್ತಾರೆ. ಕೇವಲ ರೋಗವನ್ನು ಗುಣಪಡಿಸದೆ ಆ ರೋಗದ ಬುಡ ಎಲ್ಲೈತಲ್ಲ ಅದನ್ನು ಕಿತ್ತು ಹಾಕುವಂಥ ಕೆಲಸವನ್ನು ಈ ವೇದಾ ವೆಲ್ನೆಸ್ ಸೆಂಟರ್ ಅಥವಾ ನಿಸರ್ಗ ಮನೆ ಶಿರಸಿ ಮಾಡ್ತೈತಿ ಅಂತ ನಾವು ಹೇಳಬಹುದು. ಈ ಒಂದು ವಿಶಿಷ್ಟವಾದ ಸ್ಥಳವನ್ನು ಮಾಡಿದಂಥ ನಿರ್ಮಾತೃ ಡಾಕ್ಟರ್ ವೆಂಕಟರಮಣ್ ಹೆಗಡೆ ಸರ್ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈ ಆರೋಗ್ಯವೇ ಭಾಗ್ಯ ಅಂತ ನಮ್ಮ ಹಿರಿಯರು ಏನು ಹೇಳಿದ್ದಾರೆ. ಹೀಗಾಗಿ ನಮ್ಮ ಒಂದು ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕಂದ್ರೆ ಒಂದು ಸಲನಾದರೂ ವರ್ಷದಲ್ಲಿ ಇಲ್ಲಿ ಬರಲೇಬೇಕು. ಸಿಟಿಯಲ್ಲಿದ್ದು ನಾವು ಹಾಳು ಮುಳು ತಿಂದಿರ್ತೀವಿ, ಜಂಕ್ ಫುಡ್ ತಿಂದಿರ್ತೀವಿ, ಹೀಗಾಗಿ ನಮ್ಮ ಆರೋಗ್ಯ ಕೆಟ್ಟಿರ್ತೈತಿ. ಇಲ್ಲಿ ಬಂದು ಪ್ರಕೃತಿ ಚಿಕಿತ್ಸೆಯನ್ನು ನಾವು ಪಡೆದಾಗ ನಮ್ಮ ಆರೋಗ್ಯದಲ್ಲಿ ಒಂದು ಪಾಸಿಟಿವ್ನೆಸ್ಸನ್ನು ನಾವು ಕಾಣ್ತೀವಿ ಅಂತ ಹೇಳ್ಬೋದು. ಇಲ್ಲಿ ಗಿಡಮೂಲಿಕೆ ಔಷಧಿಗಳನ್ನು ಬಳಸಿ ನಮಗೆ ಚಿಕಿತ್ಸೆಯನ್ನು ನೀಡ್ತಾರೆ. ಒಳ್ಳೆಯ ಆಹಾರವನ್ನು ಮತ್ತು ಆಹಾರ ಪದ್ಧತಿಯನ್ನು ಯಾವ ಥರ ರೂಢಿ ಮಾಡ್ಕೋಬೇಕು ಅಂತ ಕೂಡ ಹೇಳ್ತಾರೆ. ಮೊದಲಿಗೆ ಬಂದಾಗ ಇಲ್ಲಿ ಒಂದು ರಿಸೆಪ್ಷನ್ ಕೌಂಟರ್ ಇರ್ತೈತಿ. ಇಲ್ಲಿ ಯಾವ್ಯಾವ ಟ್ರೀಟ್ಮೆಂಟ್ಗೆ ಎಷ್ಟೆಷ್ಟು ರೇಟ್ ಅಂತ ಒಂದು ಚಾರ್ಟ್ ಕೂಡ ಹಾಕಿದ್ದಾರೆ. ಮೊದಲು ನಾವು ಬುಕ್ ಮಾಡುವಾಗ 5,000 ರೂಪಾಯಿಯನ್ನು ಕೊಟ್ಟು ನಾನು ಬುಕ್ ಮಾಡಿದ್ದೆ. ಇಲ್ಲಿ ಬಂದ ತಕ್ಷಣ ರಿಸೆಪ್ಷನ್ ಕೌಂಟ್ರಲ್ಲಿ 5,000 ರೂಪಾಯಿಯನ್ನು ತೊಗೊಳ್ತಾರೆ. ಪ್ಲಸ್ 600 ರೂಪಾಯಿಯನ್ನು ಈ ತಾಟು, ಪ್ಲೇಟು ಮತ್ತು ಬೌಲ್ನ ಕೊಡ್ತಾರೆ. ಮತ್ತು ನೀವು ವಾಪಸ್ ಹೋಗುವಾಗ ಅದನ್ನು ಡೆಪಾಸಿಟ್ ಮಾಡಿದಾಗ ನಿಮ್ಮ ದುಡ್ಡನ್ನು ನಿಮಗೆ 600 ರೂಪಾಯಿ ವಾಪಸ್ ಕೊಡ್ತಾರೆ. ಟೋಟಲ್ ನನಗೆ 14,400 ರೂಪಾಯಿ ಹೇಳಿದರು. ಆ 14,400 ರೂಪಾಯಲ್ಲಿ ನಿಮ್ಮ ರೂಮಿನ ವೆಚ್ಚ ಕೂಡ ಇನ್ಕ್ಲೂಡ್ ಆಗಿರ್ತೈತಿ. ಅದೇ ರೀತಿ 10 ದಿನದ ಫುಡ್ ಕೂಡ ಇನ್ಕ್ಲೂಡ್ ಆಗಿರ್ತೈತಿ. ಇಲ್ಲಿ ಮಿನಿಮಮ್ 7 ದಿನ, ಮ್ಯಾಕ್ಸಿಮಮ್ ವೈದ್ಯರು ಏನು ನಿಮಗೆ ನಿಗದಿಪಡಿಸಿರ್ತಾರಲ್ಲ ಅಲ್ಲಿವರೆಗೂ ತಾವು ಇರಬೇಕಾಗ್ತೈತಿ. ಹೀಗಾಗಿ ಬಹಳಷ್ಟು ಜನ 10 ದಿನದ ಒಂದು ಪ್ಯಾಕೇಜನ್ನು ತೊಗೊಳ್ತಾರೆ. ಇಲ್ಲಿ ಜನರಲ್ ವಾರ್ಡ್ಗೆ 14,400 ರೂಪಾಯಿ ಇರ್ತೈತಿ. ಮತ್ತು ಸೆಮಿ ಕಾಟೇಜ್, ಆಮೇಲೆ ಕಾಟೇಜ್, ಈ ಥರ ವಿವಿಧ ರೂಮ್ಗಳು ಕೂಡ ಇಲ್ಲಿ ಲಭ್ಯ ಇದ್ದಾವೆ. ಜನರಲ್ ಬೆಡ್ ಅಂದರೆ ಜನರಲ್ ರೂಮಲ್ಲಿ 6 ಜನರಿಗೆ ಆಗುವಂತಹ ಬೆಡ್ನ ವ್ಯವಸ್ಥೆ ಇಲ್ಲಿ ಇದೆ. ಬಹಳಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ ಜನರಲ್ ಬೆಡ್. ಪ್ರತಿ 2 ದಿನಕ್ಕೊಮ್ಮೆ ನಿಮ್ಮ ಬೆಡ್ ಸೀಟು ಮತ್ತು ದಿಂಬುಗಳನ್ನು, ಆಮೇಲೆ ನಿಮಗೆ ಹೊತ್ಕೊಳ್ಳೋಕೆ ಚಾದರನ್ನು ಚೇಂಜ್ ಮಾಡ್ತಾರೆ. ಅಷ್ಟು ಕ್ಲೀನಾಗಿ ಇಡ್ತಾರೆ. ಡೈಲಿ 2 ಟೈಮ್ಸ್ ಇಲ್ಲಿ ನಿಮಗೆ ರೂಮಿಗೆ ಬಂದು ಟಾಯ್ಲೆಟ್ ಮತ್ತು ಬಾತ್ರೂಮನ್ನು ಕ್ಲೀನ್ ಮಾಡ್ತಾರೆ. ನಿಮ್ಮ ಹಾಲನ್ನು ಕೂಡ ಕ್ಲೀನ್ ಮಾಡಿ ಹೋಗ್ತಾರೆ. ಇಲ್ಲಿ ಸ್ಟ್ರೇಟಾಗಿ ಮೇಲೆ ಬಂದಾಗ 2 ಜನರಲ್ ವಾರ್ಡ್ ಅದಾವೆ. ಒಂದು ಮಹಿಳೆಯರಿಗೆ ಮತ್ತು ಒಂದು ಪುರುಷರಿಗೆ ಐತಿ. ಪುರುಷರ ಒಂದು ಜನರಲ್ ವಾರ್ಡ್ ಏನೈತಲ್ಲ ಅದಕ್ಕೆ ಉಯ್ಯಾಲ್ ಅಂತ ಹೆಸರಿಟ್ಟಿದ್ದಾರೆ.
ಈ ಮಹಿಳೆಯರಿಗೆ ಏನೋ ಒಂದು ಜನರಲ್ ವಾರ್ಡ್ ಐತಲ್ಲ, ಅದಕ್ಕೆ ಸಂಗೀತ ಅಂತ ಹೆಸರಿಟ್ಟಿದ್ದಾರೆ. ಬಹಳಷ್ಟು ಶುಚಿಯಾದ ರೂಮ್ಗಳು ಇಲ್ಲಿ ನಿಮಗೆ ನೋಡಕ್ಕೆ ಸಿಗ್ತಾವೆ. ಎಡಗಡೆ ಹೋಗಿ ಲೆಫ್ಟ್ ತಿರುಗಿದ್ರೆ ಇಲ್ಲಿ ಒಂದು ಯೋಗ ಹಾಲ್ ಐತಿ. ಸಾಯಂಕಾಲ 6:30ಕ್ಕೆ ಡಾಕ್ಟರ್ ಅನನ್ಯ ಅಂತ ಒಬ್ಬರು ವೈದ್ಯರಿದ್ದಾರೆ. ಅವರು ನಮಗೆ ಯೋಗವನ್ನು 1 ತಾಸು ಹೇಳ್ಕೊಡ್ತಾರೆ. ಮತ್ತೆ ಮುಂದೆ ಬಂದಾಗ ಇಲ್ಲಿ ಒಂದು ಸೂಜಿ ಚಿಕಿತ್ಸಾ ಕೇಂದ್ರ ಅಂತ ಐತಿ, ಅಂದರೆ ಅಕ್ಯುಪಂಕ್ಚರ್ ರೂಮ್ ಐತಿ. ಅಲ್ಲಿ ಕೂಡ ನಿಮಗೆ ಚಿಕಿತ್ಸೆಯನ್ನು ಕೊಡ್ತಾರೆ. ಇಲ್ಲಿ ಪ್ರತಿಯೊಂದು ರೂಮ್ಗೆ ವಾಟರ್ ಫಿಲ್ಟರ್ ವ್ಯವಸ್ಥೆ ಕೂಡ ಐತಿ. ಬಹಳಷ್ಟು ಶುದ್ಧವಾದ ನೀರನ್ನು ಇಲ್ಲಿ ಪ್ರೊವೈಡ್ ಮಾಡ್ತಾರೆ. ಇಲ್ಲಿ ಬಂದಂಥ ಪೇಷಂಟ್ಸ್ಗಳಿಗೆ ಇವರು ಪೇಷಂಟ್ಸ್ ಅಂತ ಕರೆಯಲ್ಲ, ರೋಗಿಗಳಂತ ಕರೆಯಂಗಿಲ್ಲ. ಇವರು ಪೇಷಂಟ್ಸ್ಗಳನ್ನು ಸಾಧಕರು ಅಂತ ಕರೀತಾರೆ. ಯಾಕಂದ್ರೆ ಅವರು ತಾವು ಏನೋ ಒಂದು 10 ದಿನ ಮನೆ ಮಠ ಬಿಟ್ಟು ತಮ್ಮ ಒಂದು ಕೆಲಸಗಳನ್ನು ಬಿಟ್ಟು ಒಂದು ಸಾಧನೆ ಮಾಡೋಕೆ ಇಲ್ಲಿ ಬಂದಿರ್ತಾರೆ. ಹೀಗಾಗಿ ಅವರಿಗೆ ಪೇಷಂಟ್ಸ್ ಅಂತ ಕರೆಯಂಗಿಲ್ಲ, ಸಾಧಕರು ಅಂತ ಕರೀತಾರೆ. ಇದು ಈ ಕ್ಯಾಂಪಸ್ನಲ್ಲಿ ಇರುವಂತಹ ಒಂದು ಗಾರ್ಡನ್. ಇಲ್ಲಿ ವಾಕಿಂಗ್ ಮಾಡೋಕ್ಕೆ ತುಂಬ ಅನುಕೂಲಕವಾಗಿರ್ತೈತಿ. ಇಲ್ಲಿ ಜೂನ್ ಮತ್ತು ಜುಲೈ, ಆಗಸ್ಟ್ ಈ ತಿಂಗಳಲ್ಲಿ ಬಂದ್ರೆ ನಿಮಗೆ ಈ ಹಚ್ಚ ಹಸಿರಿನ ವಾತಾವರಣ ತುಂಬ ಚೆನ್ನಾಗಿ ನೋಡೋಕೆ ಸಿಗ್ತೈತಿ. ಮತ್ತು ಇಲ್ಲಿ ರೇಟ್ ಕೂಡ ಕಡಿಮೆ ಇರ್ತೈತಿ. ಅಕ್ಟೋಬರ್ದಿಂದ ಮೇವರೆಗೆ ಸೀಸನ್ ಇರೋದ್ರಿಂದ ಇಲ್ಲಿ ನಿಮಗೆ ಫೀಸ್ ಜಾಸ್ತಿ ಇರ್ತೈತೆ ಅಂತ ನಾವು ಹೇಳ್ಬೋದು. ಯಾವುದಕ್ಕೂ ನೀವು ಇಲ್ಲಿ ಬರುವಾಗ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ರೂಮನ್ನು ಬುಕ್ ಮಾಡಿಕೊಡ್ರಿ. ಪ್ರೈಸು ಸೀಸನ್ ಟು ಸೀಸನ್ ಚೇಂಜ್ ಆಗ್ತಾವೆ. ಇಲ್ಲಿನ ವಿಶೇಷತೆ ಏನಂದ್ರೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಐತಿ. ಮಹಿಳೆಯರಿಗೆ ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೆ ಇಲ್ಲಿ ನಿಮಗೆ ಸ್ವಿಮ್ಮಿಂಗ್ ಮಾಡೋಕ್ಕೆ ಅವಕಾಶ ಐತಿ. ಮತ್ತು ಪುರುಷರಿಗೆ 3ರಿಂದ 5 ಗಂಟೆವರೆಗೂ ಸ್ವಿಮ್ಮಿಂಗ್ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ಈ ಸ್ವಿಮ್ಮಿಂಗ್ ಪೂಲ್ಗಳು 4 ಫೂಟ್ ಮತ್ತು 3 ಫೂಟ್ ಡೆಪ್ತ್ ಅದಾವೆ. ಇಲ್ಲಿ ಕೂಡ ತಾವು ಸ್ವಿಮ್ಮಿಂಗ್ ಮಾಡ್ಬೋದು. ಮತ್ತು ಪೇಜ್ 3 ಪೀಪಲ್ ಅಥವಾ ಹೈ ಬಜೆಟ್ ಪೀಪಲ್ ಅಂತ ಹೇಳ್ತಾರಲ್ಲ, ಅವರಿಗೆ ಸಪ್ರೇಟ್ ಆದ ರೂಮ್ಗಳು ಅಥವಾ ವಿಲ್ಲಗಳು ಅದಾವೆ. ಇಲ್ಲಿ ಅವರು ಕೂಡ ಬುಕ್ ಮಾಡುವಾಗ ರೂಮ್ ಕನ್ಫರ್ಮ್ ಮಾಡಿಕೊಂಡು ಬುಕ್ ಮಾಡಬಹುದು. ಇಲ್ಲಿನ ಒಂದು ವಿಶೇಷತೆ ಏನಂದ್ರೆ 10 ದಿನದಲ್ಲಿ ಒಂದು ಸೊಳ್ಳೆ ಕೂಡ ನಿಮಗೆ ನೋಡಕ್ಕೆ ಸಿಗಂಗಿಲ್ಲ. ಇಲ್ಲಿ ಒಂದು ಗೊಂಗಡ ಕೂಡ ಇಲ್ಲಿ ನೋಡಕ್ಕೆ ಸಿಗಂಗಿಲ್ಲ. ಅಷ್ಟು ಕ್ಲೀನ್ನೆಸ್ಸನ್ನು ಇಲ್ಲಿ ಮೇಂಟೈನ್ ಮಾಡಿದ್ದಾರೆ. ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು ಇಲ್ಲಿ ನಿಮಗೆ ನೋಡಕ್ಕೆ ಸಿಗ್ತಾವ. ಇಲ್ಲಿ ಜಿಮ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಪುರುಷರಿಗೆ ಮತ್ತು ಮಹಿಳೆಯರಿಗೆ ಒಂದೇ ಜಿಮ್ ಇರ್ತೈತಿ. ಇದು ಸಾಯಂಕಾಲ 5:00ವರೆಗೆ ಸ್ಟಾರ್ಟ್ ಆಕೈತಿ. ಇಲ್ಲಿ ನೀರಿನ ಚಿಕಿತ್ಸೆ ಕೂಡ ಕೊಡ್ತಾರೆ. ವಾಟರ್ ಮಸಾಜ್, ಆಯಿಲ್ ಚಿಕಿತ್ಸೆ, ತೈಲದ ಒಂದು ಅಭ್ಯಂಗ ಸ್ನಾನವನ್ನು ಮಾಡಿಸ್ತಾರೆ. ಆಮೇಲೆ ವೈಬ್ರೋ ಮಸಾಜ್ ಅಂತ ಇರ್ತೈತಿ. ವೇಟ್ ಕಡಿಮೆ ಮಾಡಲಿಕ್ಕೆ ಇಲ್ಲಿ ಶಾಕಿಂಗ್, ಹೀಟಿಂಗ್ ಟ್ರೀಟ್ಮೆಂಟ್ ಮತ್ತು ಕಪ್ಲಿಂಗ್ಸ್ ಕೂಡ ಕೊಡ್ತಾರೆ. ಈ 14,400 ರೂಪಾಯಲ್ಲಿ ಎಲ್ಲ ವೆಚ್ಚಗಳು ಇನ್ಕ್ಲೂಡ್ ಆಗಿರ್ತಾವೆ. ಜನರಲ್ ವಾರ್ಡ್ ನಾನು ಹೇಳ್ತಾ ಇದ್ದೀನಿ. ಇನ್ನೂ ಕನ್ಸ್ಟ್ರಕ್ಷನ್ ನಡೆದೈತಿ ಇಲ್ಲಿ. ಮತ್ತೆ ರೂಮ್ಗಳನ್ನ ಕಟ್ತಾ ಇದ್ದಾರೆ. ನೀವು ಇಲ್ಲಿ ಹಿಂದ್ಗಡೆ ಬಂದಾಗ ಆಯುರ್ವೇದದ ದೈವವಾದ ಧನ್ವಂತರಿ ದೇವರ ಒಂದು ಪ್ರತಿಮೆ ಕೂಡ ನಿಮಗೆ ನೋಡಕ್ಕೆ ಸಿಗ್ತೈತಿ. ಬಹಳಷ್ಟು ಸುಂದರವಾಗೈತಿ. ಇಲ್ಲಿನ ಚಿಕಿತ್ಸೆ ಒಂದು ಅದ್ಭುತವಾಗೈತೆ ಅಂತ ನಾವು ಹೇಳಬಹುದು. ರಿಯಲ್ ಆಗಿ ಪ್ರಕೃತಿಯ ಮಧ್ಯದಲ್ಲಿ ನೀವೇನಾದರೂ ಚಿಕಿತ್ಸೆ ತಗೊಳ್ಳೇಬೇಕು ಅಂತಂದ್ರೆ ಈ ವೇದ ವೆಲ್ನೆಸ್ ಸೆಂಟರ್ ಅಥವಾ ನಿಸರ್ಗಮಣಿ ಸಿರಸಿಗೆ ನೀವು ಬರಲೇಬೇಕು. ಇಲ್ಲಿ ನಿಮಗೆ ಕೇವಲ ಚಿಕಿತ್ಸೆ ನೀಡೋದಲ್ಲದೆ ಸಾಯಂಕಾಲ 9ರಿಂದ 10 ಗಂಟೆವರೆಗೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಕೂಡ ಇರ್ತೈತಿ. ಬೇರೆ ಬೇರೆ ಕಡೆಯಿಂದ ನಿಮ್ಗೆ ಆರ್ಕೆಸ್ಟ್ರಾ ಅಥವಾ ಸಿಂಗರ್ಸನ್ನು ಕರೆಸ್ತಾರೆ, ಹಾಸ್ಯ ಕಲಾವಿದರನ್ನು ಕರೆಸ್ತಾರೆ, ಮತ್ತು ನಿಮಗೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ವಿವಿಧ ಹಾಸ್ಪಿಟಲಿಂದ ಕೆಲವೊಂದು ಸ್ಪೆಷಲೈಸ್ಡ್ ವೈದ್ಯರು ಬರ್ತಾರೆ. ನಿಮ್ಮ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಕೂಡ ಇಲ್ಲಿ ಇರ್ತಾವೆ. ಟೋಟಲಿ ಹೇಳಬೇಕಂದ್ರೆ ಒಂದು ರೆಸಾರ್ಟ್ಗೆ ಬಂದಂಥ ಫೀಲ್ ಆಗ್ತೈತಿ. ನೀವು ರೆಸಾರ್ಟ್ಗೆ ಹೋಗಿ 2-3 ಸಾವಿರ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಬರ್ಬೋದು ಒಂದು ದಿನಕ್ಕೆ. ಬಟ್ ಇಲ್ಲಿ ನೀವೇನು ದುಡ್ಡು ಪೇ ಮಾಡತ್ತಾರಲ್ಲ ಅದ್ರ 4ರಷ್ಟು ಬೆನಿಫಿಟನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಇವರು ಯಾವುದೇ ಥರದ ಪ್ರಾಫಿಟ್ ಮೋಟಿವ್ ಇಟ್ಕೊಂಡಿಲ್ಲ. ಒಂದು ಸಮಾಜದ ಒಂದು ರೋಗಿಗಳಿಗೆ ಒಂದು ಸೇವೆಯನ್ನು ಮಾಡಬೇಕಂತ ಒಂದು
ಆಶಾಭಾವನೆಯನ್ನು ಡಾಕ್ಟರ್ ವೆಂಕಟರಮಣ್ ಹೆಗಡೆ ಸರ್ ಅವರು ಹೊಂದಿದ್ದಾರೆ. ಜಿಮ್ಮಲ್ಲಿ ಹೈಲಿ ಇಕ್ವಿಪ್ಡ್ ಹೈಟೆಕ್ ಮಷಿನ್ಸ್ಗಳು ಅದಾವ. ಟ್ರೆಡ್ಮಿಲ್ಗಳು ಇನ್ನೂ ಹೊಸದಾಗಿದ್ದಾವ. ಮತ್ತು ಡಂಬಲ್ಸ್ಗಳು ಇದ್ದಾವೆ. ವಿವಿಧ ಜಿಮ್ ಎಕ್ವಿಪ್ಮೆಂಟ್ಸ್ಗಳು ಅದಾವ. ಇಲ್ಲೂ ಕೂಡ ತಾವು ಜಿಮ್ಮನ್ನು ಮಾಡಿ ನಿಮ್ಮ ಎಕ್ಸಸ್ ಫ್ಯಾಟನ್ನು ತಾವು ಕಳ್ಕೊಬಹುದು. ಇಲ್ಲಿ ಸ್ಪೆಷಲೈಸ್ಡ್ ಟ್ರೈನರ್ ಇರ್ತಾರೆ. ಅವರು ನಿಮಗೆ ಯಾವ ಥರ ವೇಟನ್ನು ಲಾಸ್ ಮಾಡ್ಕೋಬೋದು ಅಂತ ಗೈಡೆನ್ಸ್ ಕೂಡ ಮಾಡ್ತಾರೆ. ವಿಶೇಷವಾಗಿ ಹೇಳಬೇಕಂದ್ರೆ ಇಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿ ವರ್ಗ ಏನಿಲ್ಲ, ಭಾಳಷ್ಟು ಫ್ರೆಂಡ್ಲಿ ಆಗಿರ್ತಾರೆ. ನಮ್ಮ ಮನೆಯಲ್ಲಿ ನಮ್ಮ ಮನೆಯಾಗಿನವ್ರು ಅಷ್ಟೊಂದು ಕೇರ್ ತೊಗೊಳಂಗಿಲ್ಲ. ಬಟ್ ಅದಕ್ಕಿಂತ ಹೆಚ್ಚು ಕೇರ್ ಇಲ್ಲಿ ಸಿಬ್ಬಂದಿ ವರ್ಗ ನಮಗೆ ತೊಗೊಳ್ತಾರೆ. ಭಾಳಷ್ಟು ಫ್ರೆಂಡ್ಲಿ ಆಗಿದ್ದಾರೆ. ಯಾವಾಗಲೂ ಸಹಾಯ ಮಾಡೋ ಕೈ ಅವ್ರದ್ದಾಗಿರ್ತೈತಿ. ವಿಶಿಷ್ಟವಾದದ್ದಂದ್ರೆ ಇಲ್ಲಿನ ಕಿಚನ್ ರೂಮ್. ಇಲ್ಲಿ 4 ಥರದ ಹಣ್ಣುಗಳನ್ನು ಕೊಡ್ತಾರೆ. ಆ್ಯಪಲ್, ತರಬೂಜ, ಪಪ್ಪಾಯ ಮತ್ತು ಕಲ್ಲಂಗಡಿ. ವಿವಿಧ ಥರದ ಪಲ್ಯಗಳನ್ನು ಕೊಡ್ತಾರೆ. ವಿವಿಧ ಥರದ ಸೂಪ್ಗಳನ್ನು ಕೊಡ್ತಾರೆ. ಡೈಲಿ ಸೂಪ್ ಮತ್ತು ಬಾಜಿ ಚೇಂಜ್ ಆಗಿರ್ತೈತಿ. ಇಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಅಡುಗೆಯನ್ನು ಮಾಡ್ತಾರೆ. ಭಾಳಷ್ಟು ಶುದ್ಧವಾಗಿರ್ತೈತಿ ಊಟ, ಆರೋಗ್ಯಕರವಾಗಿರ್ತೈತಿ. ಮಳೆಗಾಲದಲ್ಲಿ ನೀವು ಹೋಗಲೇಬೇಕು. ಯಾಕಂದ್ರೆ ಇಲ್ಲಿ ಅಷ್ಟೊಂದು ರಶ್ ಇರೋಂಗಿಲ್ಲ. ನಿಮ್ಮ ಟ್ರೀಟ್ಮೆಂಟ್ ಬೇಗ ಆಗ್ತೈತಿ. ಸೀಸನ್ದಾಗ ಹೋದ್ರಂದ್ರೆ ನಿಮಗೆ ಸ್ವಲ್ಪ ವೇಟ್ ಮಾಡೋಕತ್ತೈತಿ. ಸಪೋಸ್ ನೀವು ಟ್ರೀಟ್ಮೆಂಟಿಗೆ ಬರಲಿಲ್ಲ ಅಂದರೂ ಕೂಡ ಸಿಬ್ಬಂದಿಗಳು ನಿಮ್ಮನ್ನು ರೂಮ್ ಮಟ್ಟ ಕರೆಯಕ್ಕೆ ಬರ್ತಾರೆ. ಅಷ್ಟೊಂದು ಹೆಲ್ಪ್ಫುಲ್ ಆಗಿದ್ದಾರೆ ಇಲ್ಲಿನ ಸಿಬ್ಬಂದಿಗಳು. ವಿವಿಧ ಔಷಧಿ ಗುಣಗಳನ್ನು ಹೊಂದಿದಂಥ ಸಸ್ಯಗಳು ಇಲ್ಲಿ ನಿಮಗೆ ನೋಡೋಕೆ ಸಿಗ್ತಾವೆ. ಇಲ್ಲಿ ಏನಾದರೂ ವಾಕಿಂಗ್ ಮಾಡಕತ್ತಂದ್ರೆ ನೀವೇನಾದರೂ ಕಾಡಿನಲ್ಲಿ ಬಂದು ಜೀವನ ಕಳೆತೀರೇನಂತ ಅನಿಸ್ತೈತಿ. ಇಲ್ಲಿ ವೈಫೈಗಳ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಏರ್ಟೆಲ್, ವೊಡಾಫೋನ್ ನೆಟ್ವರ್ಕ್ಗಳು ಕೂಡ ಇಲ್ಲಿ ಬರ್ತಾವೆ. ಅನ್ಲಿಮಿಟೆಡ್ ವೈಫೈ ಫೆಸಿಲಿಟಿ ಇರ್ತೈತಿ. ಬೆಳಗ್ಗೆ 6:30ಕ್ಕೆ ನಿಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ಅಂದ್ರೆ ರಾತ್ರಿ 10 ಗಂಟೆಗೆ ನಿಮ್ಮ ಟ್ರೀಟ್ಮೆಂಟ್ ಮುಗಿತೈತಿ. ಪ್ರತಿ 2.5 ತಾಸಿಗೊಮ್ಮೆ ನಿಮಗೆ ಬೆಳಗ್ಗೆ 7 ಗಂಟೆಗೆ ಒಂದು ಕಷಾಯ ಇರ್ತೈತಿ. ಅದು ಮುಗಿದ ತಕ್ಷಣ ನೀವು ಜಲನತಿಗೆ ಹೋಗಬೇಕು. ವಾಪಸ್ ಬಂದ ತಕ್ಷಣ ನಿಮಗೆ 8:00ವರೆಗೆ ಒಂದು ನಾಷ್ಟ ಕೊಡ್ತಾರೆ. ಆ ನಾಷ್ಟದಲ್ಲಿ ಉಪ್ಪಿಟ್ಟು, ಶಿರಾ ಈ ಥರ ಏನು ಇರೋಂಗಿಲ್ಲ. ಒಂದು ಥರದ ಪಲ್ಯ ಇರ್ತೈತಿ, ಒಂದು ಸೂಪ್ ಕೊಡ್ತಾರೆ. ಮಜ್ಜಿಗೆ ಅಂತೂ ಅನ್ಲಿಮಿಟೆಡ್ ಇರ್ತೈತಿ. ಈ ಥರ ಒಂದು ಆಯುರ್ವೇದಿಕ್ ಆಹಾರ ಇರ್ತೈತಿ 10 ದಿನ ನಿಮ್ಗೆ. ಲಾಸ್ಟ್ ಡೇ ಬರುವಾಗ ನಿಮಗೆ ಅನ್ನ, ಚಪಾತಿ ಕೊಡ್ತಾರೆ. ಬಟ್ ಅದನ್ನು ನಿಮಗೆ ತಿನ್ನೋಕ್ಕಾಗಿಲ್ಲ. ಯಾಕಂದ್ರೆ ನೀವು ಕಂಟಿನ್ಯೂಸ್ಲಿ 9 ದಿನ ಏನು ತಿಂದಿರ್ತಾರಲ್ಲ, ಅದೇ ನಿಮ್ಗೆ ರೂಢ ಆಗಿರ್ತೈತಿ. ಏನು ತಿನ್ನಬೇಕು ಅನ್ನೋ ಹ್ಯಾಬಿಟನ್ನು ಇವರು ಬೆಳೆಸ್ತಾರೆ. ಹೀಗಾಗಿ ಒಂದು ಅದ್ಭುತವಾದ ಸ್ಥಳ ಅಂತ ಹೇಳ್ಬೋದು. ಭಾಳಷ್ಟು ಜನ ಇಲ್ಲಿ ಬಂದು ವೇಟನ್ನು ಲಾಸ್ ಮಾಡ್ಕೊಂಡಿದ್ದಾರೆ. ಮತ್ತು ವೇಟ್ ಗೇನ್ ಮಾಡ್ಕೋಬೇಕು ಅನ್ನೋರು ಕೂಡ ವೇಟನ್ನು ಗೇನ್ ಮಾಡ್ಕೊಂಡಿದ್ದಾರೆ. ಆರೋಗ್ಯವೇ ಭಾಗ್ಯ ಅನ್ನೋದನ್ನು ನೀವು ಏನಾದರೂ ಪಾಲಿಸ್ತಾ ಇದ್ದರೆ ವರ್ಷದಲ್ಲಿ ಒಂದು ಸಲ ಈ ಸ್ಥಳಕ್ಕೆ ಭೇಟಿ ಕೊಡ್ರಿ. ನಿಮ್ಮ ಆರೋಗ್ಯದಲ್ಲಿನ ಪಾಸಿಟಿವ್ ಬದಲಾವಣೆ ತೊಗೊಂಬರ್ರಿ. ಇಷ್ಟು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಕಮೆಂಟ್ಗಳನ್ನ ಮಾಡಿರಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ.